ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಕೋಲಾಹಲವನ್ನೇ ಎಬ್ಬಿಸ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದು, ಆ 48 ಜನ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದು, ಯಾರ ಕೈವಾಡ ಇದೆ ಹೇಳಬೇಕು ಅಂತ ಸುನಿಲ್ ಕುಮಾರ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಡ್ಜ್ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಅಶೋಕ್ ಆಗ್ರಹ ಮಾಡಿದ್ದು, ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒತ್ತಾಯವನ್ನ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ಉದ್ದೇಶ ಬಹಿರಂಗ ಆಗ್ಬೇಕಂತ ಸಿಟಿ ರವಿ ಮತ್ತೊಂದು ಕಡೆ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಕೋಲಾಹಲವನ್ನೇ ಎಬ್ಬಿಸ್ತಾ ಇದ್ದು, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಇದೇ ಪ್ರಕರಣವನ್ನ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ರಾಜಕೀಯ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದು, ಆ 48 ಜನರು ಯಾರು, ಯಾರ ಕೈವಾಡ ಇದೆ ಅಂತ ಹೇಳಬೇಕಂತ ಸುನೀಲ್ ಕುಮಾರ್ ಒಂದ್ ಕಡೆ ಹೇಳಿಕೆಯನ್ನ ನೀಡಿದ್ರೆ, ಜಡ್ಜ್ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹವನ್ನ ಮಾಡಿದ್ದಾರೆ. ಜನ ಇದರಲ್ಲಿ ಟೀಮ್ 48 ಜನರ ಮೇಲೆ ಆಗಿದೆ ಅಂತ ಹೇಳಿದ್ರು. ಗೃಹ ಸಚಿವರಿಗೆ ಪತ್ರ ಮುಖೇನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ದಯಮಾಡಿ ಇಲ್ಲೇ ಉತ್ತರ ಕೊಡ್ಬೇಕು. ನೀವು ಯಾರು ಇದರಿಂದ ಕೈವಾಡ ಇದ್ದಾರೆ? ಅಷ್ಟು ದೊಡ್ಡ ಸಚಿವರು ಯಾರು ಇದ್ರ ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದಕ್ಕೆ ಸರ್ಕಾರನೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ಯಾ, ಅಥವಾ ಯಾರು ಒಬ್ಬ ವ್ಯಕ್ತಿ ಮಾತ್ರ ಬೆಂಬಲವಾಗಿ ನಿಂತಿದ್ಯಾ? ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಯಾವ ಕಾರಣಕ್ಕೂ ಸಹಿಸ್ಲಿಕ್ಕೆ ಆಗಲ್ಲ. ರಾಜಣ್ಣ ಅವ್ರಿಗೆ ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಇವ್ರದೈತು ಯಾರ್ದೈತಿ, ಯಾರು ಮಾಡಿದಾರ, ಏನಾಗತೈತಿ ರಾಜ್ಯದಾಗ? ಇದೇ ಮೈತ್ರಿ ಎಲ್ಲದಕ್ಕೂ ನೀವು ಅನೌನ್ಸ್ ಮಾಡ್ತೀರಾ, SIT ಅನೌನ್ಸ್ ಮಾಡ್ತೀರಾ, ಈ ತರದೆಲ್ಲ ಅವರು ಡೈರೆಕ್ಟ್ ಆಗಿ ಮಂತ್ರಿಗಳು ಹೇಳಿದ್ದಾರೆ. ಯಾರು ಮಂತ್ರಿಗಳು ಹೇಳಿರೋದು ಕಂಪ್ಲೇಂಟ್ ಅನ್ನ ತಗೊಂಡು ನೀವು ಒಂದು ಜಡ್ಜ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ SIT ಅನ್ನ ಮಾಡಿ, ಅದರಿಂದ ನ್ಯಾಯ ಸಿಗುತ್ತೆ, ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಒಬ್ಬ ಮಂತ್ರಿ ಸದನದಲ್ಲಿ ಬಂದು ಈ ತರ ಮಾತಾಡ್ತಾರೆ ಅಂದ್ರೆ ನಾವು ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಸೀರಿಯಸ್ ಆಗಿ ತಗೊಬೇಕು, ಎಲ್ಲರೂ ಪ್ರತಿಯೊಬ್ಬರು ತಗೊಬೇಕು, ಆಡಳಿತ ಪಕ್ಷದಲ್ಲಿ ಇರೋರು ಎಲ್ಲರೂ ತಗೊಬೇಕು ಇದನ್ನ. ಅದರಿಂದ ನೀವು ಇಲ್ಲಿ ಅನೌನ್ಸ್ ಮಾಡಿ, ಏನ್ SIT ಮಾಡ್ತೀರಾ, ಏನ್ ಮಾಡ್ತೀರಾ ಅಂತ ಅನೌನ್ಸ್ ಮಾಡಿ. ರಾಜಣ್ಣ ಅವರು ಮತ್ತೊಂದು ಮಾತನ್ನು ಹೇಳಿದ್ರು, ಒಬ್ಬ ಸಚಿವರು ಇದ್ರ ಬಗ್ಗೆ ಬಹಳ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು, ತಾವೇ ಸ್ವತಃ ಕಂಪ್ಲೇಂಟನ್ನು ಕೂಡ ನಾನು ನೀಡ್ತೇನೆ, ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನೋ ಮಾತನ್ನು ಸ್ವತಃ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರೇ ಹೇಳಿದ್ದಾರೆ. ಇದರ ಆಧಾರದ ಮೇಲೆ ಮಾನ್ಯ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಇಲ್ಲ, SIT ಇಂದ ಅಂತೂ ಇದು ಅಸಾಧ್ಯ. CBI ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅವ್ರ ಮೇಲೆ ಇನ್ನು ಕಳೆದ ಕೆಲವು ತಿಂಗಳಿಂದ ಆರೋಪ ಬಂದಿತ್ತು, ಮುನಿರತ್ನ ಅವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಏನು ಆಗಿದೆ. ಅವರು ಕೂಡ ಈ ಪ್ರಕರಣದ ನಂತರದಲ್ಲಿ ತೇಜೋವಧೆಗೆ ಒಳಗಾಗಿದ್ದಾರೆ. ಅವರು ಆರೋಪ ಮಾಡಿದ್ದಾರೆ ಅಂದರೆ ಆಧಾರ ಇಲ್ಲದೆ ಆರೋಪ ಮಾಡಿರೋದಿಲ್ಲ. ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರಾ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ.